ದರ್ಶನ್ ಬೇಲರ್ಜಿ ವಿಚಾರಣೆ ಆರಂಭಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ. ದರ್ಶನ್ ಬೇಲರ್ಜಿ ಈಗ ವಿಚಾರಣೆ ಆರಂಭಗೊಂಡಿದೆ. ಟೋಟಲ್ ದರ್ಶನ್ ಮಾತ್ರ ಅಲ್ಲ, 6 ಜನ ಅವರ ಬೇಲರ್ಜಿ ವಿಚಾರಣೆ ಈಗಾಗಲೇ ಆರಂಭಗೊಂಡಿರುವಂಥದ್ದು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ ಹಾಗೆ ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ಈಗ ಆರಂಭಗೊಂಡಿದೆ. ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಪವಿತ್ರಗೌಡ ಅವರ ತಾಯಿ ತನ್ನ ಮಗಳಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಅವ್ರ ತಾಯಿಯಲ್ಲಿರುವಂಥದ್ದು. ಆ ಕಾರಣದಿಂದ ಪವಿತ್ರಗೌಡ ಅವರ ತಾಯಿ ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪೊಲೀಸ್ನವರು ಅಂದ್ರೆ ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲೆಲ್ಲ ಲೋಪಗಳನ್ನ ಮಾಡಿದ್ದಾರೆ. ತಮ್ಮ ಕಕ್ಷಿದಾರನನ್ನ ಇಲ್ಲೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದರೆ ತಮ್ಮ ಕಕ್ಷಿದಾರ ದರ್ಶನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಸಾಕಷ್ಟು ಊಹಾಪೋಹಗಳು ಕೂಡ ಎತ್ಕೊಂಡಿರುವಂಥದ್ದು. ದರ್ಶನ್ ಅಲ್ಲಿ ಇಲ್ಲ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕೋರ್ಟ್ಗೆ ಮನದಟ್ಟಾಗುವಂತ ಗಮನಕ್ಕೆ ತಂದಿರುವಂಥದ್ದು. ಜೊತೆಗೆ ಇವತ್ತು 6 ಜನರ ಬೇಲರ್ಜಿ ವಿಚಾರಣೆ. ಹಾಗಾದ್ರೆ ಬೇಲ್ ಸಿಗುತ್ತಾ ಅಥವಾ ವಾಪಸ್ ಜೈಲೇ ಗತಿ ಆಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಈ ರೆಂಬೆ ಕೊಂಬೆಗಳು ಈ ವಿಚಾರಗಳು ಕೂಡ ಬಂದಿತ್ತು. ಈ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಆದರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಯೇ ಇಲ್ಲ. ಇದು ಸಿ.ವಿ. ನಾಗೇಶ್ವರ ವಾದ, ನಮ್ಮ ವಾದ ಅಲ್ಲ. ಸಿ.ವಿ. ನಾಗೇಶ್ವರ ವಾದ ಮಾಡ್ತಾ ಇರುವಂತದ್ದು ಈ ರೆಂಬೆ ಕೊಂಬೆಗಳಲ್ಲಿ ರಕ್ತದ ಕಲೆ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ಯಾವುದೇ ರೀತಿ ಕಲೆಗಳು ಇರಲಿಲ್ಲ ಈ ರೆಂಬೆ ಕೊಂಬೆಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲಿ ಶೂಗಳನ್ನ ತಗೊಂಡು ಹೋಗಲಾಗಿದೆ. ಆದ್ರೆ ಅಲ್ಲಿ ದರ್ಶನ್ ಯೂಸ್ ಮಾಡಿದ್ದು ಚಪ್ಪಲಿ ಎನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಮೇಯಲ್ಲಿ ದರ್ಶನ್ ಮನೆಗೆ ಹಣ ಬಂದಿತ್ತು. ಆದ್ರೆ ಕೊಲೆ ಆಗಿದ್ದು ಯಾವಾಗ? ಜೂನ್ ನಲ್ಲಿ. ಆದ್ರೆ ಪೊಲೀಸ್ ಅವರು ಇಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದರ್ಶನ್ ಹಣವನ್ನ ಇಟ್ಕೊಂಡು ಸಾಕ್ಷಿಗಳೇ ಕೊಟ್ಟಿದ್ರಲ್ಲ ಅವರಿಗೆ ಸಾಕ್ಷಿಯನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಹಣವನ್ನ ಉಪಯೋಗ ಮಾಡೋಕೆ ಹಣವನ್ನ ತಂದಿಟ್ಕೊಂಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಮೇ ತಿಂಗಳಲ್ಲಿ ದರ್ಶನ್ಗೆ ಹಣ ಬಂದಿದೆ. ಜೂನ್ ನಲ್ಲಿ ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ತಾ? ಹಾಗಾದ್ರೆ 1 ತಿಂಗಳ ಹಿಂದೆ ಬಂದಿದ್ದು, ಕೊಲೆ ಆಗೋದು ಗೊತ್ತಿತ್ತು ಹಾಗಾದ್ರೆ ಮುಂಚೆನೆ. ಸಾಕಷ್ಟು ಲೋಪದೋಷಗಳನ್ನ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ದರ್ಶನ್ ಬೇಲರ್ಜಿ ವಿಚಾರಣೆ ಆರಂಭಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ. ದರ್ಶನ್ ಬೇಲರ್ಜಿ ಈಗ ವಿಚಾರಣೆ ಆರಂಭಗೊಂಡಿದೆ. ಟೋಟಲ್ ದರ್ಶನ್ ಮಾತ್ರ ಅಲ್ಲ, 6 ಜನ ಅವರ ಬೇಲರ್ಜಿ ವಿಚಾರಣೆ ಈಗಾಗಲೇ ಆರಂಭಗೊಂಡಿರುವಂಥದ್ದು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ ಹಾಗೆ ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ಈಗ ಆರಂಭಗೊಂಡಿದೆ. ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಪವಿತ್ರಗೌಡ ಅವರ ತಾಯಿ ತನ್ನ ಮಗಳಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಅವ್ರ ತಾಯಿಯಲ್ಲಿರುವಂಥದ್ದು. ಆ ಕಾರಣದಿಂದ ಪವಿತ್ರಗೌಡ ಅವರ ತಾಯಿ ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪೊಲೀಸ್ನವರು ಅಂದ್ರೆ ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲೆಲ್ಲ ಲೋಪಗಳನ್ನ ಮಾಡಿದ್ದಾರೆ. ತಮ್ಮ ಕಕ್ಷಿದಾರನನ್ನ ಇಲ್ಲೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದ್ರೆ ತಮ್ಮ ಕಕ್ಷಿದಾರ ದರ್ಶನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಸಾಕಷ್ಟು ಊಹಾಪೋಹಗಳು ಕೂಡ ಎತ್ಕೊಂಡಿರುವಂಥದ್ದು. ದರ್ಶನ್ ಅಲ್ಲಿ ಇಲ್ಲ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕೋರ್ಟ್ಗೆ ಮನದಟ್ಟಾಗುವಂತ ಗಮನಕ್ಕೆ ತಂದಿರುವಂಥದ್ದು. ಜೊತೆಗೆ ಇವತ್ತು 6 ಜನರ ಬೇಲರ್ಜಿ ವಿಚಾರಣೆ. ಹಾಗಾದ್ರೆ ಬೇಲ್ ಸಿಗುತ್ತಾ ಅಥವಾ ವಾಪಸ್ ಜೈಲೇ ಗತಿ ಆಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಈ ರೆಂಬೆ ಕೊಂಬೆಗಳು ಈ ವಿಚಾರಗಳು ಕೂಡ ಬಂದಿತ್ತು. ಈ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಆದರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಯೇ ಇಲ್ಲ. ಇದು ಸಿ.ವಿ. ನಾಗೇಶ್ವರ ವಾದ, ನಮ್ಮ ವಾದ ಅಲ್ಲ. ಸಿ.ವಿ. ನಾಗೇಶ್ವರ ವಾದ ಮಾಡ್ತಾ ಇರುವಂತದ್ದು ಈ ರೆಂಬೆ ಕೊಂಬೆಗಳಲ್ಲಿ ರಕ್ತದ ಕಲೆ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ಯಾವುದೇ ರೀತಿ ಕಲೆಗಳು ಇರಲಿಲ್ಲ ಈ ರೆಂಬೆ ಕೊಂಬೆಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲಿ ಶೂಗಳನ್ನ ತಗೊಂಡು ಹೋಗಲಾಗಿದೆ. ಆದ್ರೆ ಅಲ್ಲಿ ದರ್ಶನ್ ಯೂಸ್ ಮಾಡಿದ್ದು ಚಪ್ಪಲಿ ಎನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಮೇಯಲ್ಲಿ ದರ್ಶನ್ ಮನೆಗೆ ಹಣ ಬಂದಿತ್ತು. ಆದ್ರೆ ಕೊಲೆ ಆಗಿದ್ದು ಯಾವಾಗ? ಜೂನ್ ನಲ್ಲಿ. ಆದ್ರೆ ಪೊಲೀಸ್ ಅವರು ಇಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದರ್ಶನ್ ಹಣವನ್ನ ಇಟ್ಕೊಂಡು ಸಾಕ್ಷಿಗಳೇ ಕೊಟ್ಟಿದ್ರಲ್ಲ ಅವರಿಗೆ
ಸಾಕ್ಷ್ಯನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಹಣವನ್ನು ಉಪಯೋಗ ಮಾಡೋಕೆ ಹಣವನ್ನು ತಂದಿಟ್ಕೊಂಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಮೇ ತಿಂಗಳಲ್ಲಿ ದರ್ಶನ್ಗೆ ಹಣ ಬಂದಿದೆ, ಜೂನ್ನಲ್ಲಿ ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ತಾ? ಹಾಗಾದ್ರೆ ಒಂದು ತಿಂಗಳ ಹಿಂದೆ ಬಂದಿದ್ದು, ಕೊಲೆ ಆಗೋದು ಗೊತ್ತಿತ್ತು ಹಾಗಾದ್ರೆ ಮುಂಚೆನೆ. ಸಾಕಷ್ಟು ಲೋಪದೋಷಗಳನ್ನ ಈಗಾಗಲೇ ಸಿ ವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ದರ್ಶನ್ ಬೇಲರ್ಜಿ ವಿಚಾರಣೆ ಆರಂಭಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ. ದರ್ಶನ್ ಬೇಲರ್ಜಿ ಈಗ ವಿಚಾರಣೆ ಆರಂಭಗೊಂಡಿದೆ. ಟೋಟಲ್ ದರ್ಶನ್ ಮಾತ್ರ ಅಲ್ಲ, 6 ಜನ ಅವರ ಬೇಲರ್ಜಿ ವಿಚಾರಣೆ ಈಗಾಗಲೇ ಆರಂಭಗೊಂಡಿರುವಂಥದ್ದು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ವರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ ಹಾಗೆ ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ಈಗ ಆರಂಭಗೊಂಡಿದೆ. ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ ಪವಿತ್ರಗೌಡ ಅವರ ತಾಯಿ. ತನ್ನ ಮಗಳಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಅವ್ರ ತಾಯಿಯಲ್ಲಿರುವಂಥದ್ದು. ಆ ಕಾರಣದಿಂದ ಪವಿತ್ರಗೌಡ ಅವರ ತಾಯಿ ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು ಸಿ ವಿ ನಾಗೇಶ್ ಅವರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪೊಲೀಸ್ನವರು ಅಂದ್ರೆ ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲೆಲ್ಲ ಲೋಪಗಳನ್ನ ಮಾಡಿದ್ದಾರೆ, ತಮ್ಮ ಕಕ್ಷಿದಾರನನ್ನ ಇಲ್ಲೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದರೆ ತಮ್ಮ ಕಕ್ಷಿದಾರ ದರ್ಶನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಸಾಕಷ್ಟು ಊಹಾಪೋಹಗಳು ಕೂಡ ಎತ್ಕೊಂಡಿರುವಂಥದ್ದು. ದರ್ಶನ್ ಅಲ್ಲಿಲ್ಲ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕೋರ್ಟ್ಗೆ ಮನದಟ್ಟಾಗುವಂತ ಗಮನಕ್ಕೆ ತಂದಿರುವಂಥದ್ದು. ಜೊತೆಗೆ ಇವತ್ತು 6 ಜನರ ಬೇಲರ್ಜಿ ವಿಚಾರಣೆ. ಹಾಗಾದ್ರೆ ಬೇಲ್ ಸಿಗುತ್ತಾ ಅಥವಾ ವಾಪಸ್ ಜೈಲೇ ಗತಿಯಾಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಈ ರೆಂಬೆ ಕೊಂಬೆಗಳು ಈ ವಿಚಾರಗಳು ಕೂಡ ಬಂದಿತ್ತು. ಈ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಆದರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಯೇ ಇಲ್ಲ. ಇದು ಸಿ ವಿ ನಾಗೇಶ್ವರ ವಾದ, ನಮ್ಮ ವಾದ ಅಲ್ಲ. ಸಿ ವಿ ನಾಗೇಶ್ವರ ವಾದ ಮಾಡ್ತಾ ಇರುವಂತದ್ದು ಈ ರೆಂಬೆ ಕೊಂಬೆಗಳಲ್ಲಿ ರಕ್ತದ ಕಲೆ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ಯಾವುದೇ ರೀತಿ ಕಲೆಗಳು ಇರಲಿಲ್ಲ ಈ ರೆಂಬೆ ಕೊಂಬೆಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲಿ ಶೂಗಳನ್ನ ತಗೊಂಡು ಹೋಗಲಾಗಿದೆ, ಆದ್ರೆ ಅಲ್ಲಿ ದರ್ಶನ್ ಯೂಸ್ ಮಾಡಿದ್ದು ಚಪ್ಪಲಿ ಎನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಮೇಯಲ್ಲಿ ದರ್ಶನ್ ಮನೆಗೆ ಹಣ ಬಂದಿತ್ತು, ಆದ್ರೆ ಕೊಲೆ ಆಗಿದ್ದು ಯಾವಾಗ? ಜೂನ್ನಲ್ಲಿ. ಆದ್ರೆ ಪೊಲೀಸ್ನವರು ಇಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದರ್ಶನ್ ಹಣವನ್ನ ಇಟ್ಕೊಂಡು ಸಾಕ್ಷಿಗಳೇ ಕೊಟ್ಟಿದ್ರಲ್ಲ ಅವರಿಗೆ ಸಾಕ್ಷಿಯನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಹಣವನ್ನ ಉಪಯೋಗ ಮಾಡೋಕೆ ಹಣವನ್ನ ತಂದಿಟ್ಕೊಂಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಮೇ ತಿಂಗಳಲ್ಲಿ ದರ್ಶನ್ಗೆ ಹಣ ಬಂದಿದೆ, ಜೂನ್ನಲ್ಲಿ ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ತಾ? ಹಾಗಾದ್ರೆ ಒಂದು ತಿಂಗಳ ಹಿಂದೆ ಬಂದಿದ್ದು, ಕೊಲೆ ಆಗೋದು ಗೊತ್ತಿತ್ತು ಹಾಗಾದ್ರೆ ಮುಂಚೆನೆ. ಸಾಕಷ್ಟು ಲೋಪದೋಷಗಳನ್ನ ಈಗಾಗಲೇ ಸಿ ವಿ ನಾಗೇಶ್ ಅವರು ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ದರ್ಶನ್ ಬೇಲರ್ಜಿ ವಿಚಾರಣೆ ಆರಂಭಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ. ದರ್ಶನ್ ಬೇಲರ್ಜಿ ಈಗ ವಿಚಾರಣೆ ಆರಂಭಗೊಂಡಿದೆ. ಟೋಟಲ್ ದರ್ಶನ್ ಮಾತ್ರ ಅಲ್ಲ, 6 ಜನ ಅವರ ಬೇಲರ್ಜಿ ವಿಚಾರಣೆ ಈಗಾಗಲೇ ಆರಂಭಗೊಂಡಿರುವಂಥದ್ದು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ವರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ ಹಾಗೆ ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ಈಗ ಆರಂಭಗೊಂಡಿದೆ. ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ ಪವಿತ್ರಗೌಡ ಅವರ ತಾಯಿ. ತನ್ನ ಮಗಳಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಅವ್ರ ತಾಯಿಯಲ್ಲಿರುವಂಥದ್ದು. ಆ ಕಾರಣದಿಂದ ಪವಿತ್ರಗೌಡ ಅವರ ತಾಯಿ ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು ಸಿ ವಿ ನಾಗೇಶ್ ಅವರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪೊಲೀಸ್ನವರು ಅಂದ್ರೆ ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲೆಲ್ಲ ಲೋಪಗಳನ್ನ ಮಾಡಿದ್ದಾರೆ, ತಮ್ಮ ಕಕ್ಷಿದಾರನನ್ನ ಇಲ್ಲೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದರೆ ತಮ್ಮ ಕಕ್ಷಿದಾರ ದರ್ಶನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಸಾಕಷ್ಟು ಊಹಾಪೋಹಗಳು ಕೂಡ ಎತ್ಕೊಂಡಿರುವಂಥದ್ದು. ದರ್ಶನ್ ಅಲ್ಲಿಲ್ಲ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕೋರ್ಟ್ಗೆ ಮನದಟ್ಟಾಗುವಂತ ಗಮನಕ್ಕೆ ತಂದಿರುವಂಥದ್ದು. ಜೊತೆಗೆ ಇವತ್ತು 6 ಜನರ ಬೇಲರ್ಜಿ ವಿಚಾರಣೆ. ಹಾಗಾದ್ರೆ ಬೇಲ್ ಸಿಗುತ್ತಾ ಅಥವಾ ವಾಪಸ್ ಜೈಲೇ ಗತಿಯಾಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಈ ರೆಂಬೆ ಕೊಂಬೆಗಳು ಈ ವಿಚಾರಗಳು ಕೂಡ ಬಂದಿತ್ತು. ಈ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಆದರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಯೇ ಇಲ್ಲ.